ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಯಾಮ್ಸಂಗ್ ಮೈಕ್ರೋ ಓವನ್ನ ಇನ್ಸ್ಟಾಲೇಷನ್ಗೋಸ್ಕರ ಹೋಗ್ತಾ ಇದ್ದೆ. ಅದು ಕಸ್ಟಮರ್ ಮನೆಗೆ ರೀಚ್ ಆದೆ, ಅಪಾರ್ಟ್ಮೆಂಟಿಗೆ. ಈ ಅಪಾರ್ಟ್ಮೆಂಟು ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಇದೆ. ಒಂದು 100 ಮೀಟರ್ನ ರನ್ನಿಂಗ್ ರೇಸ್ನೇ ಮಾಡ್ಬೋದು. ಕಸ್ಟಮರ್ ಮನೆ ಒಳಗಡೆ ಬಂದು, ಇದು ಸ್ಯಾಮ್ಸಂಗ್ ವೆಬ್ಸೈಟಿಂದ ತೊಗೊಂಡಿರೋ ಸ್ಯಾಮ್ಸಂಗಿನ ಮೈಕ್ರೋ ಓವನ್ ಇದು ನಾನು ಎಲ್ಲ ಸೈಡು ಇನ್ಸ್ಪೆಕ್ಷನ್ ಮಾಡಿದೆ. ಯಾವುದೇ ರೀತಿ ಡ್ಯಾಮೇಜ್ ಏನಿರಲಿಲ್ಲ. ಬಾಕ್ಸು ಒಂದು ಚಿಕ್ಕ ನೈಫ್ನ ತಗೊಂಡು ಟಾಪ್ ಆಫ್ ದಿ ಮೈಕ್ರೋ ಓವನ್ನ ಕಾಟನ್ ಬಾಕ್ಸಿನ ಮೇಲೆ ಒಂದು ಚಿಕ್ಕದಾಗಿ ಓಪನ್ ಮಾಡಿಕೊಂಡೆ. ಈ ಶೀಟ್ ಎಲ್ಲ ಓಪನ್ ಮಾಡೋದಕ್ಕೆ ಟಾಪಿಂದ ಓಪನ್ ಮಾಡಿಕೊಂಡು ನೋಡಿದೆ. ಇದು ಬಂದು ಸ್ಯಾಮ್ಸಂಗ್ ಮೈಕ್ರೋ ಓವನ್ನು. ಟಾಪ್ ಸೈಡ್ ಬಂದು ಥರ್ಮೋಕಪಲ್ ಶೀಟು, ಹಾಗೆ ಟರ್ನಿಂಗ್ ಟೇಬಲ್. ಇದು ಟರ್ನಿಂಗ್ ಟೇಬಲ್ ಕೂಡ ಇದಿದೆ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಇದು ಅಕ್ರಾಲಿಕ್ ಶೀಟು, ಮಾಮೂಲಿ ಪ್ಯಾಕಿಂಗ್ ಎಲ್ಲ ನೀಟಾಗಿರಲಿ, ಏನು ಫಿಸಿಕಲ್ ಡ್ಯಾಮೇಜ್ ಆಗಬಾರ್ದು ಅಂತ ಕೊಟ್ಟಿರೋದು. ಹಾಗೆ ಟಾಪ್ ಸೈಡ್ ಎಲ್ಲ ಓಪನ್ ಮಾಡಿ ನೋಡಿದೆ, ಯಾವುದೇ ರೀತಿ ಟಾಪ್ ಸೈಡಿಂದ ಫಿಸಿಕಲ್ ಡ್ಯಾಮೇಜ್ ಏನೂ ಇರಲಿಲ್ಲ. ತುಂಬ ನೀಟಾಗಿ ಪ್ಯಾಕ್ ಆಗಿರುತ್ತೆ. ಯಾಕಂದರೆ ಸ್ಯಾಮ್ಸಂಗ್ ವೆಬ್ಸೈಟಿಂದ ಬೈ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ಯಾಮ್ಸಂಗಿನ ಇನ್ವಾಯ್ಸ್ ಕಾಪಿನ ಇಟ್ಕೊಂಡು ಕಸ್ಟಮರ್ ಪರ್ಚೇಸ್ ಮಾಡಿರೋ ಮಾಡೆಲ್ ನಂಬರು, ಸೀರಿಯಲ್ ನಂಬರ್ನೇ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡಿದೆ. ಕಸ್ಟಮರು ಮೈಕ್ರೋವನ್ಗೋಸ್ಕರನೇ ಈ ಟೇಬಲ್ನ ರೆಡಿ ಮಾಡಿಸಿದ್ರಂತೆ. ಬಿಫೋರ್ ಕೂಡ ಈ ಟೇಬಲ್ ಮೇಲೇ ಯೂಸ್ ಮಾಡ್ತಿದ್ರಂತೆ. ಹಾಗಾಗಿ ನಾನು ಕೂಡ ಅದೇ ಟೇಬಲ್ ಮೇಲೆ ಇಟ್ಟು ಎಲ್ಲ ಸೈಡು ಫಿಸಿಕಲ್ ಡ್ಯಾಮೇಜ್ ಏನಾದರೂ ಇದೆಯಾ, ಡೆಂಟ್ ಇದೆಯಾ, ಸ್ಕ್ರ್ಯಾಚಸ್ ಏನಾದರೂ ಇದೆಯಾ ಅಂತ ಎಲ್ಲ ಸೈಡು ಕೂಡ ನಾನು ಕೂಡ ಚೆಕ್ ಮಾಡಿ ಕಸ್ಟಮರಿಗೆ ಕೂಡ ಇನ್ಫಾರ್ಮ್ ಮಾಡಿದೆ. ಅವರು ಕೂಡ ಚೆಕ್ ಮಾಡಿ ಎಲ್ಲ ಓಕೆ ಆದಮೇಲೆ ಬ್ಯಾಕ್ ಸೈಡು ಗ್ಯಾಪ್, ಏರ್ ಸರ್ಕ್ಯುಲೇಷನ್ಗೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಂಡು, ಮೈಕ್ರೋ ಓವನ್ಗೆ ರಿಕ್ವೈರ್ಮೆಂಟ್ ಇರೋದು 16 ಆ್ಯಂಪ್ಸ್ ಅಥವಾ 15 ಆ್ಯಂಪ್ಸು ಪ್ಲಗ್ ಪಾಯಿಂಟ್ ಅಂತ ಕರಿತೀವಲ್ಲ, ಅದು ಇಲ್ಲಿ ಎರಡೂ ಇದೆ. ನೀವು ವೇರಿಯೇಷನ್ನ ನೋಡ್ಬೋದು. ನಮಗೆ ರೈಟ್ ಸೈಡ್ ಇರುವಂತಹ 15 ಆ್ಯಂಪ್ಸು ಪ್ಲಗ್ ಪಾಯಿಂಟು ನಮಗೆ ರಿಕ್ವೈರ್ಮೆಂಟ್ ಇರೋದು. ಸ್ಕ್ರ್ಯಾಚಸ್ನ ಅವಾಯ್ಡ್ ಮಾಡೋದಕ್ಕೆ ಪ್ಯಾಕಿಂಗ್ ಎಲ್ಲ ಹಾಕಿರುವಂತಹ ಶೀಟ್ಗಳನ್ನ, ಹಾಗೆ ಕವರ್ಗಳನ್ನೆಲ್ಲನೂ ನಾನು ನೀಟಾಗಿ ರಿಮೂವ್ ಮಾಡಿದೆ. ಕಸ್ಟಮರ್ ಕೂಡ ಆರಾಮಾಗಿ ನೋಡ್ತಾ ಇದ್ದರು. ಎಲ್ಲನೂ ನೀಟಾಗಿ ರಿಮೂವ್ ಮಾಡಿ, ಯಾವುದೇ ರೀತಿ ಫಿಸಿಕಲ್ ಡ್ಯಾಮೇಜ್ ಇದೆಯಾ ಆಮೇಲೆ ರಿಮೂವ್ ಮಾಡಿದ ಮೇಲೂ ಕೂಡ ಅಂತ ನೋಡಿದೆ. ತುಂಬ ನೀಟಾಗಿತ್ತು ಮೈಕ್ರೋ ಓವನ್ನು. ಯಾವುದೇ ರೀತಿ ಫಿಸಿಕಲ್ ಡ್ಯಾಮೇಜು, ಡೆಂಟು, ಸ್ಕ್ರ್ಯಾಚು ಏನೂ ಇರಲಿಲ್ಲ. ಅದೇ ರೀತಿ ಮೈಕ್ರೋ ಓವನ್ನ ಒಳಗಡೆ ಆ್ಯಕ್ಸಸರೀಸ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಸ್ಯಾಮ್ಸಂಗ್ ಇರೋದಿಂದ ಬರುವಂಥ ಎಲ್ಲ ಆ್ಯಕ್ಸಸರೀಸ್ನೂ ಪ್ರತಿಯೊಂದೂ ಸ್ಯಾಮ್ಸಂಗ್ ಕಸ್ಟಮರ್ಗಳಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ, ಯಾವ್ಯಾವುದು ಏನೇನಕ್ಕೆ ಯೂಸ್ ಆಗುತ್ತೆ, ಅದೇ ರೀತಿ ಎಲ್ಲ ಆ್ಯಕ್ಸಸರೀಸ್ನು ಕೊಟ್ಟಿದ್ದಾರಾ ಇಲ್ವಾ ಅಂತ ಪ್ರತಿಯೊಂದನ್ನು ಕಸ್ಟಮರಿಗೂ ಕೂಡ ಹ್ಯಾಂಡ್ ಓವರ್ ಮಾಡಿ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಅದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಕಸ್ಟಮರಿಗೆ ನಾನು ಎಕ್ಸ್ಪ್ಲೈನ್ನ ಮಾಡ್ತಾಯಿದ್ದೆ. ಇನ್ನೊಂದು ವೀಡಿಯೋಗಳಲ್ಲಿ ಅದು ಏನೇನು ಬರುತ್ತೆ ಆ್ಯಕ್ಸಸರೀಸ್ ಅನ್ನೋದು ವೀಡಿಯೋನು ಕೂಡ ಮಾಡಾಕ್ತೀನಿ. ಗ್ರಿಲ್ ಆಗಿರ್ಬೋದು, ಟಪರ್ವೇರ್ ಆಗಿರ್ಬೋದು, ಅಥವಾ ಟರ್ನಿಂಗ್ ಟೇಬಲ್ ಆಗಿರ್ಬೋದು, ಟರ್ನಿಂಗ್ ಟೇಬಲ್ ರೋಲರು, ಅದೇ ರೀತಿ ಒಂದು ಫ್ರೀ ಬೌಲ್ ಕೂಡ ಕೊಟ್ಟಿದ್ದಾರೆ. ಇದು ಫ್ರೀ ಬೌಲನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ನೀವು. ರೋಲರು, ಟರ್ನಿಂಗ್ ಟೇಬಲು ಎರಡನ್ನೂ ಸೆಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ವಾಟರ್ನ ಇಟ್ಟು, ಫಸ್ಟ್ ಟೈಮ್ ಅಲ್ವಾ ನೀಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮೈಕ್ರೋ ಓವನ್ನ ಪ್ಲಗ್ಗನ್ನು ಆನ್ ಮಾಡಿ 1 ನಿಮಿಷ ಪ್ರೀ ಹೀಟಿಂಗ್ ಮೈಕ್ರೋವೇವ್ನ ಆನ್ ಮಾಡಿದೆ. 1 ನಿಮಿಷ ಜಸ್ಟ್ ಪ್ರೀ ಹೀಟ್ ಮಾಡೋದಕ್ಕೆ. ಅದು ಮೈಕ್ರೋ ಓವನ್ ತುಂಬ ನೀಟಾಗಿ ವರ್ಕ್ ಆಗ್ತಿತ್ತು. ಕಂಪ್ಲೀಟಾಗಿ ಕಸ್ಟಮರಿಗೆ ಡೆಮೋ ಎಕ್ಸ್ಪ್ಲೈನ್ ಮಾಡಿದೆ. ಕಸ್ಟಮರ್ ಕೂಡ ವೆರಿ ಮಚ್ ಸ್ಯಾಟಿಸ್ಫ್ಯಾಕ್ಷನ್ ಆದರು. ಇದೇ ರೀತಿ ವಿಡಿಯೋಗಳು ಇಷ್ಟ ಆದರೆ ನನ್ನ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.